ತಾಜ್ ಹೋಟೆಲಲ್ಲಿ ಬೆಳಿಗ್ಗೆ ನಾವು ಈ ಸುಂದರವಾದ ವ್ಯೂಸು ನೋಡಿ ನಾವು ಹೊರಡಬೇಕಾಗಿತ್ತು. ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ನೆಕ್ಸ್ಟ್ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ನಮಸ್ತೆ ಎಲ್ಲರಿಗೂ, ನಾನು ದೇವಕ್ಕಿ. ಕೆಳಗಡೆ ಬಂದರೆ ಒಂದು ಸುಂದರವಾದ ಮ್ಯೂಸಿಕ್ ಜೊತೆಗೆ ನಮಗೆ ಅವತ್ತಿನ ಬ್ರೇಕ್ಫಾಸ್ಟು ರೆಡಿಯಾಗಿತ್ತು. ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಅಂದ್ಕೊಂಡು ತಾಜ್ ಹೋಟೆಲಿನ ಅಂದರೆ ಆ ಡೈನಿಂಗ್ ಹಾಲಿಗೆ ಹೋದರೆ ಅದ್ಭುತವಾದಂತಹ ಒಂದು ಏನು ಅನ್ಲಿಮಿಟೆಡ್ ಮತ್ತು ಅಷ್ಟೇ ಚೆನ್ನಾಗಿ ಅರೇಂಜ್ ಮಾಡಿದರು. ನಾರ್ತ್ ಸೌತು ಆಮೇಲೆ ಬೇರೆ ದೇಶದಿಂದ ಎಲ್ಲ ಬರ್ತಾರಲ್ವ, ಅವ್ರುಗಳಿಗಾಗಿಯೇ ಮೀಸಲಿಟ್ಟಂತಹ ಕೆಲವು ಬ್ರೇಕ್ಫಾಸ್ಟ್ಗಳು ಅನ್ಲಿಮಿಟೆಡ್. ನಾವು ಯಾವುದು ಬೇಕಾದರೂ ಎಷ್ಟು ಬೇಕಾದರೂ ತಗೋಬೋದಾಗಿತ್ತು. ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಲಿಕ್ಕಿತ್ತು. ಮತ್ತು ತಾಜ್ ಹೋಟೆಲ್ ಅಂದರೆ ಕೇಳಬೇಕಾ, ಅಚ್ಚುಕಟ್ಟಾಗಿರುವಂತಹ ಮತ್ತು ತುಂಬ ಶಿಸ್ತಿನಿಂದ ಕೂಡಿರುವಂಥ ಒಂದು ಡೈನಿಂಗ್ ಹಾಲ್. ಸೊ ನಾವು ಕಟ್ ಮಾಡಿರುವಂಥ ಸ್ವಲ್ಪ ಫ್ರೂಟ್ಸ್ ತಗೊಂಡ್ವಿ, ನೂಡಲ್ಸ್ ತಗೊಂಡ್ರು ಮಕ್ಕಳು, ಮತ್ತು ಪರೋಟ, ಸಲಾಡ್ಗಳೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲಿ ಹೋದ್ರೂ ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋದೊಂದು ನಮ್ಮ ಕಾನ್ಸೆಪ್ಟ್. ಎಲ್ಲಿ ಹೋದ್ರೂ ಅಷ್ಟೇ, ಏನೇ ಸಿಗಲಿ ಎಷ್ಟೇ ಇದಾಗಲಿ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಅಕ್ಷರ ಅಂತೂ ಕೇಕ್ ತಿಂತಾ ನಮ್ಮ ಮುಂದಿನ ಪ್ರಯಾಣದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ಲು. ನಾವು ಎಲ್ಲೇ ಹೋದರೂ ನಮ್ಮ ತಿಂಡಿ ದೋಸೆ ಆಗಲಿ ಇಡ್ಲಿ ಆಗಲಿ ಬೇರೆ ಏನು ತಿಂಡಿ ಇದ್ರೂ ಅದರ ಕಡೆ ನಮ್ಮ ಗಮನ ಹೋಗೇ ಹೋಗುತ್ತೆ. ಹಾಗೆ ಮಸಾಲೆ ದೋಸೆ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಒಂದು ದೋಸೆ ತಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ನಂತರ ಟೀ ಅಂತೂ ಸಖತ್ತಾಗಿತ್ತು. ಹಾಗೆಯೇ ಈ ತಾಜ್ ಹೋಟ್ಲಲ್ಲಿ ಲಂಚ್ ಆಗಲಿ ಡಿನ್ನರ್ ಆಗಲಿ ನಾವೇನಾದರೂ ತಗೋತೀವಿ ಅಂತಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು ಜ್ಯೂಸೇ 600 ಏನೋ ಹಾಕಿದ್ರು, ತುಂಬಾ ಎಕ್ಸ್ಪೆನ್ಸಿವ್. ಆಮೇಲೆ ಈ ತಾಜ್ ಹೋಟೆಲಿನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ನಡೆಯುವಂತಹ ಮ್ಯೂಸಿಕಲ್ ಪ್ರೋಗ್ರಾಮ್ ದಿನಾ ಬೆಳಿಗ್ಗೆ ಮತ್ತು ಸಂಜೆ ನಡೀತದೆ. ಅದರ ಜೊತೆಗೆ ಈ ಹೂವಿನ ಅಲಂಕಾರ ದಿನನಿತ್ಯ ಬೇರೆ ಬೇರೆ ಹೂವಿನಿಂದ ಬೇರೆ ಬೇರೆ ಥರದ ಅಲಂಕಾರ ಮಾಡ್ತಾರೆ, ಅದೂ ನ್ಯಾಚುರಲ್ ಹೂವಿನಿಂದ. ಆ ಹೂವಿನ ಅಲಂಕಾರ, ಮಧುರವಾದ ಸಂಗೀತ, ವಾವ್ ಅಂತ ಅನಿಸ್ತಾ ಇತ್ತು. ಅಲ್ಲಿ ಇನ್ನೊಂದು ಸ್ವಲ್ಪ ಕೂತ್ಕೋಬೇಕು ಅಂತ ಅನಿಸ್ತಾ ಇತ್ತು. ನಮಗೆ ಈ ಹೋಟೆಲ್ ನಮಗೆ ಬುಕ್ ಮಾಡಿದ್ವಲ್ಲ, ಅದರದ್ದು 301 ಮತ್ತು 302. ನಮಗಲ್ಲಿ ಏನು ಕನ್ಫ್ಯೂಷನ್ ಆಗಿತ್ತು ಅಂತಂದರೆ, ಫಸ್ಟ್ ಈ ಕೀ, ನಮ್ಮ ಸಾಮಾನ್ಯವಾಗಿ ನಾವು ಬೇರೆ ಕಡೆ ಎಲ್ಲ ಹೋದಾಗ ನಮಗೇನು ಕೀ ಕೊಡ್ತಾರಲ್ವಾ, ಇದು ನಮಗೆ ಏನು ಸೆನ್ಸರ್ ಕಾರ್ಡ್. ಸೊ ನಮ್ಗೆ ಎಷ್ಟು ಸಲ ನಮಗೆ ಕನ್ಫ್ಯೂಷನ್ ಆಯಿತು ಅಂತಂದರೆ, ಈ ಕಾರ್ಡಿಂದ ಒಂದೊಂದು ಸಲ 2 ಕಾರ್ಡೂ ನಮ್ಮ ಹತ್ರನೇ ಇರ್ತದೆ, ಲಾಕ್ ಆಗಿರುತ್ತೆ, ಒಳಗಡೆ ತೆಗಿಯೋಕ್ಕಾಗಲ್ಲ, ಡೋರೇ ತೆಗಿಯೋಕ್ಕಾಗಲ್ಲ. ಈ ಕಾರ್ಡ್ ಇಲ್ಲಾಂದರೆ ನಮಗೆ ಲಿಫ್ಟಲ್ಲೂ ಮೇಲ್ಗಡೆ ಬರೋಕ್ಕಾಗಲ್ಲ. ಆಮೇಲೆ ನಾವು ಇದ್ದೀವಲ್ವ ರೂಮು, ಆ ರೂಮದು ಕೀ ನಾವು ತೆಗಿಬೇಕಂತಂದ್ರೂ ಈ ಕಾರ್ಡ್ ಇರಲೇಬೇಕು. ಕಾರ್ಡ್ ಇಲ್ಲ ಅಂತಂದರೆ ನಾವು ಅವ್ರನ್ನ ಕರಿಬೇಕು, ಇಲ್ಲ ಯಾರಾದರೂ ಒಳಗಡೆ ಇರಬೇಕು, ಅವರು ಒಳಗಡೆಯಿಂದ ತೆಗಿಬೇಕು. ಸೊ ತೋರಿಸ್ತೀನಿ ನಾನು ಏನೆಲ್ಲ ನಮಗೆ ಅರ್ಧ ಅಂತ ಆಯಿತು ಅಂತ ಅಂದ್ಕೊಂಡು. ಬನ್ನಿ, ಇದು ನಮ್ಮದು ಎಂಟ್ರಿ ಒಂದು ರೂಮ್ ಇದ್ದಿದ್ದು. ಸೊ ಈಗ ಇದು ರೂಮ್ ನಂಬರ್ 301. ಇದು 301 ಅದೇ, ಈ ಕಾರ್ಡ್ನೆಲ್ಲ ಇಟ್ಕೊಂಡಿರ್ತೀನಿ. ಇದು ನಮ್ಮದು 302, ಇದು ಈ ರೂಮು. ಸೊ ನಮ್ಗೆ ಏನಾಯಿತು ಅಂತಂದರೆ, ಈ 302ದು ಕಾರ್ಡನ್ನ 301ಗೆ ಈ ಥರ ಸೆನ್ಸರ್ ಮಾಡಿದ್ರೆ ಆಗಲ್ಲ. ಇಲ್ಲಿ ರೆಡ್ ಲೈಟ್ ಬರ್ತದೆ ನೋಡಿ, ರೆಡ್ ಲೈಟ್ ಬರ್ತದೆ. ಅದೇ 301 ಕಾರ್ಡ್ ಇದ್ರೆ ಇದು 301ಅದು ಡೋರ್ ಓಪನ್ ಆಗುತ್ತೆ. ಇಲ್ಲಿ ಗ್ರೀನ್ ಲೈಟ್ ಬರ್ತದೆ, ತೆಗಿಬೋದು. ಇದೇ ಥರ ಆಗಿ ನಮಗೆ ತುಂಬ ಸಮಸ್ಯೆ ಆಯಿತು. ಅಲ್ಲಿದ್ದು ಕೀ ಈ ಕಡೆಗೆ, ಇಲ್ಲಿದ್ದು ಕೀ ಆ ಕಡೆ. ಮಕ್ಕಳೆಲ್ಲ ಇದ್ದಾಗ ಈ ಕಡೆಯಿಂದ ಆ ಕಡೆಗೆ ಆಗುತ್ತೆ, ಅದು ಕನ್ಫ್ಯೂಷನ್ ಆಗುತ್ತೆ. 2 ರೂಮ್ ಇರೋದ್ರಿಂದ ಮತ್ತು ಎಲ್ಲ 2 ಕೀ ಇರೋದ್ರಿಂದ ನಮಗೆ ಸರಿ ಹೋಯಿತು. ಯಾಕಂದರೆ ಒಂದು ಕೀನ ನಾವಲ್ಲಿ ಲೈಟ್ ಆನ್ ಆಗೋಕ್ಕೆ ನಾವಲ್ಲಿ ಇಡಲೇಬೇಕು, ಇಲ್ಲಾಂದರೆ ಲೈಟ್ ಎಲ್ಲ ಆಫ್ ಆಗುತ್ತೆ. ಹಾಗಾಗಿ ಪ್ರತಿ ಸಲನೂ ಕೀಗೋಸ್ಕರ ನಾನು ಪರದಾಡ್ತಾ ಇದ್ದೆ. ಅಯ್ಯೋ ಆ ಕಡೆ ಈ ಕಡೆ ಆಗಿಬಿಟ್ರೆ ಮತ್ತೆ ಪುನಃ ಅವ್ರನ್ನು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು. ನೋಡಿ, ಇದು ನಮ್ಮ ತಾಜ್ ಹೋಟೆಲಿನ ಒಂದು ಕೀರಾದ ಅಂತ.
ಆಧುನಿಕ ಪ್ರಪಂಚದ 7ನೇ ಅದ್ಭುತಗಳಲ್ಲಿ ಒಂದಾದ ಈ ತಾಜ್ ಹೋಟೆಲ್ನ ಸೌಂದರ್ಯವನ್ನು ಇನ್ನೂ ನೋಡಬೇಕು, ಕಣ್ತುಂಬಿಸ್ಕೋಬೇಕು, ಮತ್ತೆ ಇಲ್ಲಿಗೆ ಬರ್ತೀವಿ ಮತ್ತೆ ಪುನಃ ಇಲ್ಲಿ ನೋಡ್ತೀವಿ ಅನ್ನೋದೊಂದು ನಂಬಿಕೆ ಇಲ್ಲ. ಯಾಕಂದರೆ ಒಂದು ಸಲ ಬಂದು ನೋಡೋದೇ ಇದೊಂದು ಅದ್ಭುತ ಅನುಭವ ಜೀವಮಾನದಲ್ಲಿ. ಐಷಾರಾಮಿ ತಾಜ್ ಹೋಟೆಲಿನ ವಾಸ್ತುಶಿಲ್ಪ ಆಗಿರ್ಬೋದು, ಅರಮನೆಯಂತಹ ವಿನ್ಯಾಸಕ್ಕೆ ಮಾರು ಹೋಗದವರು ಯಾರೂ ಇಲ್ಲ. ತಾಜ್ನ ಆ ಸೌಂದರ್ಯವನ್ನು ನಮ್ಮ ಕಣ್ಣಲ್ಲಿ ತುಂಬಿಸ್ಕೊತಾ ಮತ್ತೆ ನೆನಪು ಮಾಡಿಕೊಳ್ತಾ ನಾವಲ್ಲಿಂದ ಕೆಲವೊಂದು ಮೆಮೊರಿಗಳನ್ನು ತಗೊಂಡು ಮತ್ತೆ ನಮ್ಮ ಮುಂದಿನ ಪ್ರಯಾಣವನ್ನು ಅಲ್ಲಿಂದ ಶುರು ಮಾಡಿದ್ವಿ. ಹಾಗೆ ನಮಗೆ ಅಲ್ಲಿಂದ ಒಂದು ಅದ್ಭುತವಾದ ಬೀಳ್ಕೊಡುಗೆನೂ ಸಿಕ್ತು. ಹಾಗೆ ಮತ್ತೆ ನಾವು ಟ್ಯಾಕ್ಸಿ ಹಿಡ್ಕೊಂಡು ಎಲ್ಲಿಗೆ ಹೊರಟ್ವಿ ಅಂತಂದರೆ, ನಾವು ಹೊರಟಿದ್ದು ಮುಂಬೈನ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ಗೆ ಹೊರಟ್ವಿ. ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿಕೊಂಡು ತಿಳಿಸ್ತೀನಿ. ಹೊಸ ಊರು, ಹೊಸ ಜಾಗ, ಹೊಸ ಅನುಭವ, ಹಾಗೆ ಮುಂದೆ ನಮಗೆ ಹೊಸದೊಂದು ನಾವು ಕಲ್ಪನೆಗೂ ಮೀರಿದ್ದು, ಅಂದರೆ ನಾವು ಇಮ್ಯಾಜ್ ಸಹ ಮಾಡ್ಕೊಳ್ಳೋದಂತಹ ಒಂದು ಪ್ರಯಾಣಕ್ಕೆ ರೆಡಿಯಾಗಿದ್ವಿ. ಕೊನೆಗೂ ನಾವು ಬಂದ್ಬಿಟ್ವಿ ಮುಂಬೈನ ಇಂಟರ್ನ್ಯಾಷನಲ್ ಕ್ರೂಸ್ ಟರ್ಮಿನಲ್ಗೆ. ಅಬ್ಬಬ್ಬ, ಏನು ಅಂದರೆ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿರ್ತೀವಿ, ರೈಲ್ವೆ ಸ್ಟೇಷನ್ ಎಲ್ಲ ನೋಡಿರ್ತೀವಿ, ಹಡಗು ನಿಲ್ಲುವಂತಹ ಹಡಗು ನಿಲ್ದಾಣಕ್ಕೆ ಬಂದಿದ್ದೀವಿ ಇವತ್ತು. ಎಷ್ಟು ದೊಡ್ಡದು ಈ ಟರ್ಮಿನಲ್ಲೇ ಅಂತಂದರೆ ಅದರ ಹಿಂಭಾಗನೇ ಸಮುದ್ರ ಇದೆ. ಆ ಸಮುದ್ರದಲ್ಲಿ ನಾವು ಹೋಗುವಂತಹ ಕಾರ್ಡಿಲಿಯಾ ಕ್ರೂಸನ್ನು ನಿಲ್ಲಿಸಿರ್ತಾರೆ. ಸೊ ಅದನ್ನು ನೋಡುವಂತಹ ಕುತೂಹಲ ನಾವು ವಿಡಿಯೋದಲ್ಲೆಲ್ಲ ನೋಡಿದ್ವಿ, ಬಟ್ ಕಣ್ಣಾರೆ ನೋಡಬೇಕಲ್ವಾ. ಎಲ್ಲ ಬ್ಯಾಗ್ ಎಲ್ಲ ಚೆಕ್ಕಿಂಗ್ ಆದ ನಂತರ ನಮ್ಮದು ಸ್ವಲ್ಪ ಲೇಟ್ ಆಯಿತು ನಾವು ಒಳಗಡೆ ಹೋಗೋದು. ಟರ್ಮಿನಲ್ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಇತ್ತು. ಏನೇ ಆದರೂ ನಮಗೆ ಅಲ್ಲಿ ಕ್ರೂಸನ್ನು ನೋಡಬೇಕು, ಕ್ರೂಸ್ ಒಳಗಡೆ ಹತ್ತಬೇಕು, ಯಾವಾಗ ಕೂತ್ಕೊಳ್ಳಿಲ್ಲ, ಆ ಥರ ಕಾತರದಿಂದ ಕಾಯ್ತಾ ಇದ್ವಿ. ಕೊನೆಗೂ ನಾವು ಅರ್ಜೆಂಟ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಕ್ರೂಸ್ ಹತ್ತಿರೋದು. ಕ್ರೂಸ್ ಒಳಗಡೆ ಹೋಗಿ ಆಯಿತು. ನಾನು ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎದುರುಗಡೆ, ಅದು ಟರ್ಮಿನಲ್ ಗ್ಲಾಸಲ್ಲಿ ನಮ್ಮ ಕ್ರೂಸ್ದು ರಿಫ್ಲೆಕ್ಟ್ ಆಗ್ತಾ ಇರೋದು. ನಾವು ಅದಾಗಲೇ ಕ್ರೂಸ್ ಒಳಗಡೆ ಹೋಗಾಗಿದೆ. ಅಲ್ಲಿ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನನ್ನು, ಅವ್ರದ್ದು ರೂಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ವಿವರಿಸ್ತಾರೆ. ನಮ್ಮದು ಚೆಕ್ಕಿಂಗ್ ಎಲ್ಲ ಆಗಿ ಲೇಟ್ ಆಗಿರೋದು ಕಾರಣ ಮಧ್ಯಾಹ್ನದ ಲಂಚ್ ನಮಗೆ ಮಿಸ್ ಆಗಿತ್ತು. ನಾವು ಒಳಗಡೆ ಹೋಗೋದು ಲೇಟ್ ಆಗಿದ್ದಕ್ಕೆ ನಮಗೆ ಸ್ನ್ಯಾಕ್ಸ್ ಸಿಕ್ತು. ಕೆಲವೊಂದು ಸುಮಾರು ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ನಾವು ಹೊಟ್ಟೆ ಹಸಿವಾಗಿದ್ದಕ್ಕೆ ಅದನ್ನೆಲ್ಲ ತಿಂದ್ವಿ. ನಾವು 10th ಡೆಕ್ಕಲ್ಲಿ ಇದ್ವಿ. ಅಂದರೆ ಅಲ್ಲಿ 10th ಫ್ಲೋರನ್ನು ಡೆಕ್ ಅಂತಾರೆ, ಫ್ಲೋರನ್ನು. ನಾವು 10th ಡೆಕ್ಕಲ್ಲಿ ಆ ಗ್ಲಾಸ್ ವ್ಯೂಸಲ್ಲಿ ಕೂತ್ಕೊಂಡು ಹೊಟ್ಟೆ ಹಸಿವಿಗೆ ಬೇಗ ತಿಂದು ನೋಡಬೇಕಲ್ವಾ ಕ್ರೂಸು ಇನ್ನೇನು ಹೊರಡುತ್ತೆ, ಮೇಲ್ಗಡೆ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಬೇಗ ತಿಂದು ಅಲ್ಲಿಂದ ಮೇಲ್ಗಡೆ ಹೋದ್ವಿ. ನಮ್ಮದು ಇನ್ನೂ ಕ್ರೂಸ್ ಹೊರಟಿಲ್ಲ. ಆಲ್ರೆಡಿ ಎಲ್ಲ ಕಟ್ಟಿರುವಂಥ ಹಗ್ಗ ಮೋಸ್ಟ್ಲಿ ಬಿಚ್ಚಿರ್ತಾರೆ, ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಬೋಟು, ಅದೇ ಥರದ್ದು ರೈಟ್ ಸೈಡಲ್ಲಿ ಒಂದು ಬೋಟ್ ಇದೆ. ಮೋಸ್ಟ್ಲಿ ಈ ಹಡಗು ಮುಂದೆ ಹೋಗ್ತಾ ಇದ್ದಾಗೇನೆ ಅಕ್ಕಪಕ್ಕದಲ್ಲಿ ಆ 2 ಬೋಟುಗಳು ಅದನ್ನು ಸ್ವಲ್ಪ ದೂರ ತನಕ ಏನು ಕರ್ಕೊಂಡು ಹೋಗ್ತವೆ. ಅದು ಏನು ರೂಲ್ಸ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ನಮ್ಮ ಕ್ರೂಸು ಹೊರಡುತ್ತೆ. ಈಗ ಒಂದೊಂದೇ ಹಗ್ಗವನ್ನು ಬಿಚ್ಚುತ್ತಾ ಇದ್ದಾರೆ. ಮತ್ತೆ ಹಿಂದ್ಗಡೆನೂ ಹಗ್ಗ ಬಿಚ್ತಾರೆ ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ರೋಲ್ ಮಾಡ್ತಾರೆ. ಆ ಬಿಚ್ಚಿರುವಂತ ಹಗ್ಗವನ್ನೆಲ್ಲ ಇದಕ್ಕೆ ರೋಲ್ ಮಾಡ್ತಾರೆ. ಎಲ್ಲ ಪ್ರೊಸೀಜರು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ತುಂಬಾ ಸ್ಟ್ರಿಕ್ಟ್ ಇರ್ತದೆ. ಮತ್ತೆ ನಮಗೆ ಚೆಕ್ಕಿಂಗು ಅಷ್ಟೇ ತುಂಬಾ ಸ್ಟ್ರಿಕ್ಟ್ ಇರ್ತದೆ. ಹಾಗಾಗಿ ನಾವು ಕ್ರೂಸಿಗೆ ಎಂಟ್ರಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಎಂಥ ಅದ್ಭುತ ನೋಡಿ, ಇಷ್ಟು ದೊಡ್ಡ ಹಡಗನ್ನು ಒಂದು ಹಗ್ಗದಲ್ಲಿ ಕಟ್ಟಿ ಮತ್ತೆ ಪುನಃ ಬಿಡ್ತಾರೆ ಅಂತಂದರೆ ಎಷ್ಟು ಒಂಥರ ವಿಚಿತ್ರ ಅನಿಸ್ತಾ ಇದೆ. ನಾವಿವತ್ತು ಕ್ರೂಸಿಗೆ ಬಂದಿದ್ದೀವಿ. ಸೊ ಇದು ಮುಂಬೈಯಿಂದ ಹೊರಡ್ತಾ ಇದೆ.
ಗೋವಾಕ್ಕೆ ಹೋಗಿ ನೆಕ್ಸ್ಟ್ ಲಕ್ಷದ್ವೀಪ. ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ನ್ಯಾಷನಲ್ ಫ್ಲಾಗ್, ಅದರ ಪಕ್ಕದಲ್ಲೇ ಕಾರ್ಡಿಲಿಯಾ ಫ್ಲಾಗು ಇದೆ. ನಾವು ಒಂದೊಂದ್ಸಲ ಅಂತ ಇರ್ತೀವಿ, ಎಷ್ಟು ತುಂಬಿಸಿದ್ರು ಅದು ಹಡಗಿಗೆ ತುಂಬಿಸಿದ ಹಾಗೆ ಅಂತ ಅಂದ್ಕೊಂಡು, ಅಂದ್ರೆ ಅಷ್ಟು ದೊಡ್ಡದಾಗಿರ್ತದೆ ಅಂತ ಅಂದ್ಕೊಂಡು. ನಿಜ, ಈ ಕಾರ್ಡಿಲಿಯಾ ಕ್ರೂಸು ನಮ್ಮ ಭಾರತದಲ್ಲಿ ತುಂಬಾ ದೊಡ್ಡ ಕ್ರೂಸು. ಹಾಗೆ ನಾವು ಈಗ ಸಾಮಾನ್ಯವಾಗಿ ಬೈಕ್, ಕಾರು, ಬಸ್ಸು, ಟ್ರೈನು, ಏರೋಪ್ಲೇನ್ ಯಾವುದರಲ್ಲಾದ್ರೂ ನಾವು ಪ್ರಯಾಣ ಮಾಡಿರ್ಬೋದು. ಆದರೆ ಈ ಕ್ರೂಸಲ್ಲಿ ಹೋಗುವಂತಹ ಒಂದು ಎಕ್ಸ್ಪೀರಿಯನ್ಸೇ ಅದು ಬೇರೆನೇ ಲೆವೆಲ್ ಅದು. ಅದಾಗಲೇ ಸಂಜೆ 5 ಗಂಟೆ ಆಗಿದೆ, ಸ್ವಲ್ಪ ಬಿಸಿಲು ಇದೆ, ಎಲ್ಲರೂ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಒಂದು ನೀರಿನ ಮೇಲೆ, ಅದು ಸಮುದ್ರದ ಮಧ್ಯದಲ್ಲಿ ನಾವು ಹಡಗಲ್ಲಿ ಹೋಗ್ತಾ ಇದ್ದೀವಿ. ಅದೊಂದು ಯಾವ ಥರ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಗೊತ್ತಿಲ್ಲ. ಯಾವುದೋ ಟೈಟಾನಿಕ್ ಶಿಪ್ಪಲ್ಲಿ ಇದೀವೇನೋ ಅನ್ನೋ ಥರ ಆಗ್ತಿತ್ತು. ಯಾಕಂದರೆ ಟೈಟಾನಿಕ್ ಫಿಲಮ್ ಎಲ್ಲ ನೋಡಿದ್ವಲ್ಲ, ಆ ಟೈಟಾನಿಕ್ ಶಿಪ್ಪಲ್ಲಿ ಇದೀವೇನೋ ಆ ಥರ, ಅದೇ ಥರ ಇದೆ. ತುಂಬ ದೊಡ್ಡದು ಮಾತ್ರ ಈ ಕ್ರೂಸ್. ತುಂಬ ಜನ ಇದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ನಗ್ತಾ ಇದ್ದಾರೆ. ಇದೊಂದು ನಮಗಂತೂ ಹೊಸ ಅನುಭವ. ನಾವು ಬಂದಾಗಿನಿಂದನೂ ನಾವು ಬಂದಿದ್ದು ಯಾವುದು ಫ್ಲೈಟಲ್ಲಿ ಬಂದಿದ್ವಿ ಬೆಂಗಳೂರಿಂದ, ನಮಗಂತೂ ಅದು ಫಸ್ಟ್ ಅನುಭವ. ನೆಕ್ಸ್ಟ್ ತಾಜ್ ಹೋಟ್ಲಲ್ಲಿ ಇದ್ವಿ, ಅದು ಅಷ್ಟೇ ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಕ್ರೂಸ್ ಅಂತೂ ನಾವು ಇಮ್ಯಾಜಿನ್ ಮಾಡಲಿಲ್ಲ ಇಷ್ಟು ದೊಡ್ಡದಿರ್ತದೆ ಅಂತ ಅಂದ್ಕೊಂಡು. ನಾವಿನ್ನೂ 1% ಕಡಿಮೆ ನೋಡೇ ಇಲ್ಲ. ನನಗೆ ಕ್ರೂಸಿಗೆ ಫಸ್ಟ್ ಆಗಿ ಬಂದಾಗ ನನಗೆ ಸಿಕ್ಕಿದ್ದು ನಮ್ಮ ಕನ್ನಡದವರೊಬ್ರು ಬಂದು ಅವರೇ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ಸರ್, ನಿಮ್ಮ ಹೆಸರು? ಸನತ್ ಕುಮಾರ್. आपका नाम? ಭಾಗ್ಯದಪುರಾಣಿ. ಸೊ ಅವರು ನಮ್ಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಅವ್ರು ಮಾತಾಡ್ಸಿದಾಗ. ಹಾಗೆ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಾವು ಕ್ರೂಸಲ್ಲಿ ಹೋಗ್ತಾ ಇದ್ರೆ ಒಂದು ಖುಷಿಯಾಗಿರುತ್ತೆ. ಅವರು ನಮ್ಗೆ ವಿಶ್ ಮಾಡಿದ್ರು, ನಾವು ಅವರಿಗೆ ವಿಶ್ ಮಾಡ್ತಿದ್ದೀವಿ. ಖುಷಿಯಾಗಿರೋಣ ಅಂತ ಅಂದ್ಕೊಂಡು. ಥ್ಯಾಂಕ್ ಯು. ಈಗ ಕ್ರೂಸ್ ಮೂವ್ ಆಗ್ತಾ ಇದೆ. ಅದೇನೋ 360 ಡಿಗ್ರಿಗೆ ಟರ್ನ್ ಆದ ನಂತರ ಅದು ಅದರ ಚಲನೆಯನ್ನು ಶುರು ಮಾಡುತ್ತೆ. ಸೊ ಆಲ್ರೆಡಿ ಕ್ರೂಸ್ ಟರ್ನ್ ಆಗ್ತಾ ಇದೆ. ನಮ್ಗೆ ಗೊತ್ತೇ ಆಗ್ಲಿಲ್ಲ ಇದು ಕ್ರೂಸ್ ಮೂವ್ ಆಗ್ತಾ ಇದೆ ಅಂತ, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಸುಮ್ಮನೆ ನಿಂತಿದೆ, ಏನು ಶೇಕೆ ಆಗ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಸ್ವಲ್ಪ ಮೂವ್ ಆಗ್ತಿದ್ದಾಗ ನಾವು ಅಂದ್ಕೊಂಡ್ವಿ, ಓ ಕ್ರೂಸ್ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಂಡು. ಸೊ ಶೀತಲ್, ಫಸ್ಟ್ ದಿನ, ಈಗ ಫಸ್ಟ್ 1 ಗಂಟೆನೂ ಆಗಿಲ್ಲ ನಾವು ಬಂದು ಕ್ರೂಸ್ಗೆ. ತಮ್ಮ ಅನುಭವವನ್ನು ಹೇಳ್ಕೋಬಹುದೇ? ತುಂಬಾ ಖುಷಿ ಆಗ್ತಿದೆ. ಇಷ್ಟೇನಾ? ಜೋರು ಹೇಳ್ಬೇಕಲ್ವಾ? ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಹೌದಲ್ವಾ? ಟರ್ನ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದಾಗ್ಲೇ 10th ಡೆಕ್ ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ, DJ ಸ್ಟಾರ್ಟ್ ಆಗಿದೆ. ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಮಕ್ಕಳು, ದೊಡ್ಡವರು ಎಲ್ಲ. ಸಂಭ್ರಮಾಚರಣೆ. ಅದಾಗ್ಲೇ ನಾವು ಬಂದು ಅರ್ಧ ಗಂಟೆ ಆಗಿದಷ್ಟೇ, 5:15 ಆಗ್ತಾ ಬಂತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ತಿಳಿಸ್ತೀನಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾವು ಇರುವಂತಹ 6 ದಿನದ್ದು ಕ್ರೂಸ್ ಪ್ರಯಾಣದ ಬಗ್ಗೆ ಡೀಟೇಲ್ ಆಗಿ ಮುಂದೆ ವಿಡಿಯೋ ಮಾಡಿ ಹಾಕ್ತೇನೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಲೈಕ್ ಮಾಡಿ ಇಷ್ಟ ಆದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಟ್ಟಿನಲ್ಲಿ ಒಂದು ಹೊಸ ಪ್ರಯಾಣದಲ್ಲಿ ನಾವಿದ್ದೀವಿ. ಥ್ಯಾಂಕ್ ಯು.